ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ನಾನ್ ಇವತ್ತು ಬಂದಿದ್ದೀನಿ ಅಬುದಾಬಿಯ ಪ್ರಸಿದ್ಧವಾದ ಕಾರ್ನಿಶ್ ಬೀಚ್ ಗೆ. ಸಖತ್ತಾಗಿದೆ ಬೀಚ್ ಮಾತ್ರ. ಈಗ ನಾನ್ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ನಾವು ಈಗ ನೋಡ್ತಾ ಇರೋದು ಅಬುಧಾಬಿಯ ಸುಂದರ ಕಾರ್ನಿಶ್. ಇಲ್ಲಿ ವಾಕಿಂಗ್ ಟ್ರ್ಯಾಕ್, ಸೈಕ್ಲಿಂಗ್ ಟ್ರ್ಯಾಕ್ ಅಂತ ಎಲ್ಲ ವ್ಯವಸ್ಥೆಯೂ ಇದೆ. ಸುಮಾರು 8 ಕಿಲೋಮೀಟರ್ ಉದ್ದದ ಈ ಕಾರ್ನಿಶ್ ಬೆಳಗ್ಗೆ ಮತ್ತು ಸಂಜೆ ವಾಕಿಂಗ್ ಮಾಡಲು ತುಂಬಾ ಫೇಮಸ್. ನೀವೇನ್ ನೋಡ್ತಾ ಇದ್ದೀರಾ, ಈ ಬೀಚ್ ಮೊದ್ಲು ಈ ತರ ಇದ್ದಿಲ್ಲ. ಅಬುದಾಬಿ ಸಿಟಿ ಬೆಳ್ದಂಗೆ ಇಲ್ಲಿನ ಗೋರ್ಮೆಂಟ್ ಇದನ್ನ ಅಭಿವೃದ್ಧಿ ಮಾಡ್ತಾ ಬಂತು. ಇದರಿಂದ ತುಂಬಾ ಉಪಯೋಗವಾಗ್ತಿದೆ. ಮಕ್ಕಳಿಗೆ ಆಟ ಆಡಕ್ಕಾಗ್ಲಿ, ಜನರಿಗೆ ವಾಕಿಂಗ್ ಮಾಡಕ್ಕಾಗ್ಲಿ. ನನಗಂತೂ ನಿಮಗೆ ತೋರ್ಸ್ಬೇಕು ಅಂತ ಆಸೆ ಇತ್ತು. ಲಾಸ್ಟ್ ಟೈಮ್ ನಾನು ನಿಮಗೆ ಹೇಳಿದ್ದೆ ತೋರಿಸ್ತೀನಿ ಅಂತ. ಅದೇ ಪ್ರಕಾರ ಬಂದಿದ್ದೀನಿ, ತೋರಿಸ್ತಾ ಇದ್ದೀನಿ. ಚಡ್ಡಿ ಎಲ್ಲ ಹಾಕೊಂಡಿದ್ದಾರೆ ಗಾಯ್ಸ್. ಡ್ರೆಸ್ ತೋರ್ಸಕ್ಕಾಗಲ್ಲ, ನನಗೆ ಒಂಥರ ಮುಜುಗರ ತೋರ್ಸೋಣ ಅಂದ್ರೆ. ನೋಡಿ ಗಾಯ್ಸ್, ಒಂದು ಕಡೆ ಅರಬ್ಬಿ ಕೊಲ್ಲಿ ಸಮುದ್ರ ಪ್ರಶಾಂತವಾಗಿ ತನ್ನ ಅಲೆಗಳ ಅಬ್ಬರಕ್ಕೆ ಹೊಡಿತಾ ಇದ್ರೆ, ಇನ್ನೊಂದು ಕಡೆ ಈ ಅಬುದಾಬಿಯ ಕಟ್ಟಡಗಳು ಆಕಾಶದ ತರ ಮುಗಿಲೆದು ನಿಂತಿದ್ದೇವೆ. ನಾವು ಪ್ರಕೃತಿ ಮತ್ತೆ ನಗರ ಅಭಿವೃದ್ಧಿ ಒಂದೇ ಕಡೆ ನೋಡುವಂತಹ ಜಾಗ ಇದಾಗಿದೆ. ಅಭಿವೃದ್ಧಿ ಮಾಡೋದ್ರಲ್ಲಿ ಅಬುದಾಬಿ ಸರ್ಕಾರ ತುಂಬಾ ಮುಂದಿದೆ ಅಂತ ಹೇಳ್ಬೋದು. ಈ ಸಮುದ್ರ ಅಭಿವೃದ್ಧಿ ಆಗೋಕ್ಕಿಂತ ಮುಂಚೆ ಇಲ್ಲಿ ಮೂಲವಾಸಿಗಳು ಅರಬ್ಬಿಗಳು ಇದ್ರಲ್ಲ, ಅವ್ರು ಫಸ್ಟ್ ಮೀನುಗಾರಿಕೆ ಮಾಡಿ ಮೀನುಗಳನ್ನು ಹಿಡಿದು ತಮ್ಮ ಜೀವನವನ್ನ ನಡೆಸ್ತಾ ಇದ್ರು. ಅವರಿಗೆ ತೈಲ ಸಿಕ್ಕಿದ ನಂತರ ತೈಲದಿಂದ ಬಂದ ಆದಾಯದಿಂದ ಅವರು ನಗರ ಅಭಿವೃದ್ಧಿಯನ್ನ ಮಾಡ್ತಾ ಶ್ರೀಮಂತ ರಾಷ್ಟ್ರವಾಗಿ ಬೆಳೆದು ತುಂಬಾ ಜನಕ್ಕೆ ಇಲ್ಲಿ ಉದ್ಯೋಗದ ಅವಕಾಶವನ್ನು ಮಾಡಿಕೊಟ್ಟಿದೆ. ನೋಡಿ ಗಾಯ್ಸ್, ಫುಟ್ಬಾಲ್ ಆಡ್ತಾ ಇದ್ದಾರೆ ಈ ಬಿಸಿಲಿಗೆ. ಮರಳುಗಳಲ್ಲಿ ಫುಟ್ಬಾಲ್ ಆಡೋದು ಅಂದ್ರೆ ಅರಬ್ಬಿಗಳಿಗೆ ಫುಟ್ಬಾಲ್ ಅಂದ್ರೆ ತುಂಬಾ ಇಷ್ಟ. ಆಡ್ತಾ ಇರ್ತಾರೆ ಫುಟ್ಬಾಲ್. ಗೋಲ್ ಕೀಪರ್ ಗೋಲ್ ಹೊಡಿರೋ. ಸಮುದ್ರದಲ್ಲಿ ಸ್ನಾನ ಮಾಡಿ ಆದ್ಮೇಲೆ ಇಲ್ಲಿ ಬಂದು ಸ್ನಾನ ಮಾಡಕ್ಕೆ ಒಳ್ಳೆ ನೀರಿದು, ಸ್ನಾನ ಮಾಡಬಹುದು ಇಲ್ಲಿ. ಗೋಲ್ ಜಸ್ಟ್ ಮಿಸ್. ಎಷ್ಟು ಜನ ಇದ್ದಾರೆ? 1 2 3 3 6 7 ಜನ ವಾಲಿಬಾಲ್ ಆಡ್ತಾ ಇದ್ದಾರೆ. 7 ಜನ ಒಂದೊಂದು ಟೀಮಲ್ಲಿ ವಾಲಿಬಾಲ್. ಹೌದಾ, ಫೌಲ್ ಮಾಡ್ದ. ಕೊಡು ಅವನಿಗೆ, ಕೊಡು ಹೊಡಿಯ. ಇವ್ರಿಗೆ ಆಡಕ್ ಬರಲ್ಲ ಗೈಸ್, ಇವ್ರಿಗೆ ಆಡಕ್ ಬರಲ್ಲ. ನಾನು ಆಡಕ್ ಬರತ್ತೆ ಅಂತ ಬಂದೆ, ಇವ್ರ ಪ್ಲೇಯರ್ಸ್ ಎಲ್ಲ ಇವ್ರು. ಅಯ್ಯೋ, ನಾವ್ ಈ ಕಡೆಯಿಂದ ಹೋಗಿ ತಿರ್ಗಾಡ್ಕೊಂಡು ಬರುವ. ಚೆನ್ನಾಗಿದೆ ಗಾಯ್ಸ್, ಚೆನ್ನಾಗಿದೆ ಬೀಚು, ಸಖತ್ತಾಗಿದೆ. ಎಲ್ಲ ರಿಲ್ಯಾಕ್ಸ್ ಮಾಡ್ತಾ ಇದಾರೆ. ರಿಲ್ಯಾಕ್ಸ್ ಮಾಡ್ಕೊಂಡು ಚಿಲ್ ಮಾಡ್ಕೊಂಡು ಚೆನ್ನಾಗಿದ್ದಾರೆ ಎಲ್ಲರೂ. ಸ್ನಾನ ಮಾಡ್ಕೊಂಡು ಸ್ವಲ್ಪ ಜನ ಬಟ್ಟೆ ಹಾಕೊಂಡು ಹೋಗ್ತಾವ್ರೆ, ಸ್ವಲ್ಪ ಜನ ಬಟ್ಟೆ ಬಿಚ್ಕೊಂಡು ನೀರಿಗೆ ಹಾರ್ತವ್ರೆ. ಇನ್ನು ಸನ್ಸೆಟ್ ಆಗೋ ಟೈಮಿಗೆ ಸಖತ್ತಾಗಿ ಕಾಣುತ್ತೆ ಗೈಸ್. ಇದು ಸಖತ್ತಾಗಿ ಕಾಣುತ್ತೆ. ತೋರಿಸ್ತೀನಿ, ಸನ್ಸೆಟ್ ತೋರಿಸ್ತೀನಿ ನಿಮಗೆ. ಮತ್ತೇನ್ ಗಾಯ್ಸ್ ಸಮಾಚಾರ? ನೀವೇನಾದ್ರೂ ಹೊಸದಾಗಿ ಅಬುದಾಬಿಗೆ ಬಂದಿದ್ರೆ ತಪ್ಪದೆ ಕಾರ್ನಿಶ್ ಬೀಚ್ ಗೆ ವಿಸಿಟ್ ಮಾಡ್ಲೇಬೇಕು. ವೀಕೆಂಡ್ ಅಲ್ಲಿ ಬಂದೋಗ್ರಿ, ಸಖತ್ತಾಗಿರುತ್ತೆ. ಟೂರಿಸ್ಟ್ ಬಂದ್ರು ಅಷ್ಟೇ, ಇಲ್ಲಿ ಯಾವುದೇ ಟೂರಿಸ್ಟ್ ಪ್ಯಾಕೇಜ್ ಇದ್ರು ಕಾರ್ನಿಶ್ ಒಂದು ಸ್ಪಾಟ್ ಆಗಿರುತ್ತೆ ಟೂರಿಸ್ಟ್ಗೋಸ್ಕರ. ಕಾರ್ನಿಶ್ ಶಾಟ್ ಅನ್ನು ಮಾತ್ರ ಮಿಸ್ ಮಾಡೋದೇ ಇಲ್ಲ. ನಾವು ಈಗ ಬಂದಿರೋದು ರಿಫ್ಲೆಕ್ಸಾಲಜಿ ಪಾತ್ವೇ ಹತ್ತಿರ. ಇದು ಒಂದು ಸ್ಪೆಷಲ್ ವಾಕಿಂಗ್ ಟ್ರ್ಯಾಕ್. ಇಲ್ಲಿ ವಿವಿಧ ರೀತಿಯ ಕಲ್ಲುಗಳನ್ನು ಹಾಕಿದ್ದಾರೆ. ಈ ಕಲ್ಲುಗಳ ಮೇಲೆ ಬರಿಗಾಲಿನಲ್ಲಿ ನಡೆದರೆ ದೇಹದ ಹಲವು ಭಾಗಗಳಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಇಲ್ಲೇ ನೋಡಿ, ಕಣ್ಣು, ಹೃದಯ, ಕಿಡ್ನಿ, ಲಿವರ್, ಲಂಗ್ಸ್ ಹೀಗೆ ಯಾವ ಭಾಗಕ್ಕೆ ಯಾವ ಕಲ್ಲು ಪ್ರಯೋಜನ ಅಂತ ಮಾಹಿತಿ ಕೂಡ ಹಾಕಿದ್ದಾರೆ. ಹಾಗಿದ್ರೆ ನಾನು ಒಮ್ಮೆ ಟ್ರೈ ಮಾಡಿ ಹೇಗಿರುತ್ತೆ ಅಂತ ನೋಡ್ತೀನಿ. ಅಯ್ಯಶ್ಯೋ, ಶುರುದಲ್ಲೇ ಚುಚ್ಚುತ್ತೆಯಪ್ಪ. ಈ ಕಲ್ಲುಗಳ ಶಾರ್ಪ್ ಎಡ್ಜ್ ಕಾಲಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸ್ವಲ್ಪ ಮುಂದೆ ಬಂದ್ಮೇಲೆ ಅಷ್ಟು ಶಾರ್ಪ್ ಅನಿಸಲಿಲ್ಲ. ಬ್ಯಾಲೆನ್ಸ್ ತಪ್ಪಬಾರದು ಅಂತ ಹಿಡಿದುಕೊಂಡು ನಡೆಯೋಕೆ ಗ್ರಿಲ್ ಕೂಡ ಮಾಡಿದ್ದಾರೆ. ನೀವು ಯಾವಾಗಲಾದರೂ ಅಬುಧಾಬಿ ಕಾರ್ನಿಶ್ಗೆ ಬಂದರೆ ಈ ರಿಫ್ಲೆಕ್ಸಾಲಜಿ ಪಾತ್ವೇನಲ್ಲಿ ಒಮ್ಮೆ ಟ್ರೈ ಮಾಡಿ. ನಿಜವಾಗಿಯೂ ಒಳ್ಳೆಯ ಅನುಭವ. ಕಾಲಿಗೂ ಚೆನ್ನಾಗಿ ವ್ಯಾಯಾಮ ಆಗುತ್ತೆ. ಅಯ್ಯೋ ಸಾಕಪ್ಪ, ಈಗ ಸಾಕು, ಕಾಲೇ ಮಾತಾಡ್ತಿದೆ. ಇಷ್ಟು ಹೊತ್ತು ಈ ಬಿಸಿಲಲ್ಲಿ ಸುತ್ತಾಡಿದ ಮೇಲೆ ಸಿಕ್ಕಾಪಟ್ಟೆ ಸುಸ್ತಾಗಿದೆ.
ಒಂದು ಚಾಕೊಲೇಟ್ ಐಸ್ ಕ್ರೀಮ್ ತಿಂದ್ರೆ ಸೂಪರ್ ಅನಿಸ್ತು. ಬನ್ನಿ ಹೋಗಿ ತಗೋಣ. ಇಲ್ಲಿರುವ ಮೆನು ನೋಡಿದ್ರೆ ಸಾಕಷ್ಟು ಐಟಂಗಳು ಇವೆ. ಆದ್ರೆ ನನಗೆ ಮೊದಲೇ ಚಾಕೊಲೇಟ್ ಐಸ್ ಕ್ರೀಮ್ ತಿನ್ನಬೇಕು ಅಂತ ಡಿಸೈಡ್ ಆಗಿತ್ತು. ಹಾಗಾಗಿ ಬಾಸ್ಗೆ ಒಂದು ಚಾಕೊಲೇಟ್ ಐಸ್ ಕ್ರೀಮ್ ಕೊಡಿ ಅಂತ ಹೇಳಿದೆ. ಜೊತೆಗೆ ಒಂದು ತಣ್ಣನೆಯ ನೀರಿನ ಬಾಟಲ್ ಕೂಡ ತೆಗೆದುಕೊಂಡೆ. ಐಸ್ ಕ್ರೀಮ್ ಬೆಲೆ ಕೂಡ ಜಾಸ್ತಿ ಇಲ್ಲ, ಕೇವಲ 4 ದಿರ್ಹಾಮ್. ಸರಿ ಬನ್ನಿ ಈಗ ಟೆಸ್ಟ್ ಮಾಡೋಣ. ಅಯ್ಯೋ, ಯಾರೋ ಐಸ್ ಕ್ರೀಮ್ ತಿಂದ ಮೇಲೆ ಟೇಬಲ್ ಕ್ಲೀನ್ ಮಾಡದೆ ಹೋಗಿದ್ದಾರೆ. ಪರವಾಗಿಲ್ಲ ಬಿಡಿ, ಇವತ್ತು ಸಮಾಜ ಸೇವೆ ನನ್ನಿಂದಲೇ. ಈಗ ಟೇಬಲ್ ಕೂಡ ಕ್ಲೀನ್ ಆಯ್ತು. ಇನ್ನು ನಮ್ಮ ಚಾಕೊಲೇಟ್ ಐಸ್ ಕ್ರೀಮ್ ಎಂಜಾಯ್ ಮಾಡೋಣ. ವಾವ್, ಈ ಬಿಸಿಲಲ್ಲಿ ಚಾಕೊಲೇಟ್ ಐಸ್ ಕ್ರೀಮ್ ತಿನ್ನೋದ್ರ ಮಜಾನೇ ಬೇರೆ. ಹೊರಗೆ ಸಿಕ್ಕಾಪಟ್ಟೆ ಬಿಸಿಲು, ಆದ್ರೆ ಐಸ್ ಕ್ರೀಮ್ ತಿನ್ನುತ್ತಿದ್ದಂತೆ ಫುಲ್ ಕೂಲ್ ಆಗ್ತಾ ಇದೆ. ಹೀಗೆ ಮಾತಾಡ್ತಾ ಐಸ್ ಕ್ರೀಮ್ ಎಂಜಾಯ್ ಮಾಡ್ತಾ ಇದ್ದಷ್ಟರಲ್ಲಿ ಸಂಜೆ ಆಗಿಬಿಟ್ಟಿದೆ. ಈಗ ಅಬುಧಾಬಿ ಕಾರ್ನಿಷ್ನ ಅತ್ಯಂತ ಸುಂದರ ಕ್ಷಣ ಶುರುವಾಗ್ತಿದೆ, ಸೂರ್ಯಾಸ್ತ. ಆ ಅದ್ಭುತ ದೃಶ್ಯವನ್ನು ನಿಮಗೂ ತೋರಿಸಬೇಕು ಅಲ್ವಾ? ಬನ್ನಿ ಬೇಗ ಹೋಗೋಣ. 2 hours later. ಗಾಯ್ಸ್, ನಿಮಗೆಲ್ಲರಿಗೂ ಅಬುಧಾಬಿಯ ಕಾರ್ನಿಶ್ ಬೀಚ್ ನ ಸುಂದರ ಸಂಜೆಗೆ ಸ್ವಾಗತ. ಬಿಗ್ ಬಾಸ್. ಇದು ಸಂಜೆ 7:30. ಪಟ್ಟಣದಿಂದ ಬಂದ ಜನರು ಆಟ ಆಡಿ ನೀರಲ್ಲಿ ಸಾಕಷ್ಟು ಎಂಜಾಯ್ ಮಾಡಿದ ನಂತರ ಸುಸ್ತಾಗಿ ತಮ್ಮ ಮನೆಗೆ ತೆರಳಿದ್ದಾರೆ. ಆದರೆ ಇಬ್ಬರು ಮಾತ್ರ ಇಲ್ಲಿ ಮರಳಲ್ಲಿ ಆಟ ಆಡ್ತಿದ್ದಾರೆ. ಇದೇ ಇವತ್ತಿನ ವಿಶೇಷ. ತಪ್ಪದೆ ನೋಡ್ತಾ ಇರಿ ಕರ್ನಾಟಕ ಕ್ರಶ್ ಯೂಟ್ಯೂಬ್ ಚಾನಲ್. ಅಬುಧಾಬಿಗೆ ವಿಸಿಟ್ ಮಾಡೋರಿದ್ರೆ ತಪ್ಪದೆ ಕಾರ್ನಿಶ್ ಬೀಚ್ ನಾನ್ ನಿಮಗೆ ರೆಕಮೆಂಡ್ ಮಾಡ್ತೀನಿ. ತಪ್ಪದೆ ನೀವು ಒಂದ್ಸಲ ವಿಸಿಟ್ ಕೊಡ್ಲೇಬೇಕು. ಹಿಂದೆ 1-2 ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡ್ ಬರ್ರಿ, ಎಂಜಾಯ್ ಮಾಡ್ರಿ. ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಅಂಡ್ ಎಂಜಾಯ್. ಇದಲ್ಲ ಅದು ಗೈಸ್, ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ನೀವು ನನಗೆ ಸಪೋರ್ಟ್ ಮಾಡಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ.